ನಡೆದಂಥ ಘಟನೆ ನಿಜವಾಗಿಯೂ ದುಃಖ ತರುವಂಥ ವಿಚಾರ. ರೈತರಿಗೆ ಇವತ್ತು ಸೆಕ್ಯೂರಿಟಿ ಇಲ್ಲ. ಹಳ್ಳಿ ನಾಡಿನಲ್ಲಿ ನಮ್ಮ ತಾಲೂಕಿನಲ್ಲಿ ಸುಮಾರು 35-40 ಚಿರತೆಗಳಿವೆ. ಅವನ್ನ ನಾನು ಬೆಳಗ್ಗೆನೇ ಬಂದು ಪೋಸ್ಟ್ಮಾರ್ಟಮ್ ಎಲ್ಲ ಮಾಡಿಸ್ಕೊಟ್ಟಿದ್ವಿ. ಅದೆಲ್ಲ ಮುಖ್ಯ. ಇಲಾಖೆಯವರು ಭಾಳ ಜನ ಬಂದಿದ್ದಾರೆ, ಇದು ಕೆಲಸ ಮಾಡ್ತಾವ್ರೆ. ಇವತ್ತು DC ಅವರು ಬಂದಿದ್ದಾರೆ, ತುಂಬ ಸಂತೋಷ. ಇದು ಏನಂದರೆ ನಾನು ನನ್ನ DF ಅವ್ರ ವಿನಂತಿ DC ಅವ್ರಿಗೂ ಸೇರಿ ಅದನ್ನು ಶೂಟ್ ಮಾಡಿಸಿದ್ರೆ ಸಮಸ್ಯೆ ಇಲ್ಲ. ಶೂಟ್ ಮಾಡಿಸಿ ಅವು ಇಲ್ಲ ಅಂದರೆ ಭಾಳ ಕಷ್ಟ ಆಗ್ತದೆ. ಹಾಗಾಗಿ ಮುಂದಿನ ದಿವಸದಲ್ಲಿ ಆ ಮಕ್ಕಳಿಗೆ ಓದೋಕ್ಕೆ 5 ವರ್ಷ ತಿಂಗಳ 4,000 ರೂಪಾಯಿ ಫಾರ್ ಹೆಡ್, ಇಬ್ಬರು ಅವಳಿನಾಕ ಇವ್ರು 4,000 ರೂಪಾಯಿ ಕೊಡ್ತೀವಿ 5 ವರ್ಷ. ಅದಾದಮೇಲೆ ಇನ್ನೊಂದು 15 ದಿವಸದಲ್ಲಿ ಮತ್ತು 15 ಲಕ್ಷ ರೂಪಾಯಿ ದುಡ್ಡನ್ನು ಏನು ನಿಮ್ಮ ಹೆಸರು ಬೈರೇಗೌಡರಿಗೆ ನಾವು ಕೊಡ್ತೀವಿ. ನಮ್ಮ DF ಅವರೇ ಬಂದು ACF ಇದ್ದಾರೆ, ಎಲ್ಲೋ ACF ರಮೇಶ್ ನೋಡೋ ನಿನ್ನ ಜವಾಬ್ದಾರಿ ತಂದು ಕೊಡಬೇಕು. ಆಮೇಲೆ ಕಡೆಯಳ್ಳಿದೂ ಅಪ್ರೂವ್ ಮಾಡಿಸಿದ್ದೀವಿ. ಕಡೆಯಳ್ಳಿ ಕೆಂಪಮ್ಮ ಅನ್ನೋರಿಗೆ ಆಗಿತ್ತಲ್ಲ, ಮೊನ್ನೆ ಅಪ್ರೂವ್ ಮಾಡಿಸ್ಕೊಟ್ಟಿದ್ರೆ. ಅಮಿತ್ ಕೆಂಪಮ್ಮ ನಾಳೆ ಕೊಡ್ತೇನೋ, ನಾಳೆ ಅಥವಾ ನಾಡಿದ್ದು ಅವ್ರಿಗೆ ದುಡ್ಡು ತಲುಪುತ್ತೆ. ಇದು ದುಡ್ಡು ಮುಖ್ಯ ಅಲ್ಲ, ಪ್ರಾಣ ಮುಖ್ಯ. ಇದು ಭಾಳ ದುಡ್ಡಿನ ಮುಖ್ಯ ಅಲ್ಲ, ನನಗೆ ಪ್ರಾಣ ಮುಖ್ಯ. DC ಅವರೇ, ತಾವು ದಯಮಾಡಿ ಸರ್ಕಾರಕ್ಕೆ ಬರೆದು ಏನು ಮಾಡಬೇಕು ಅವೆಲ್ಲ ಶೂಟಿಂಗ್ ಪರ್ಮಿಷನ್ ಕೊಡಿಸಿ. ನಾನು ಬೇಕಾದ್ರೆ ಮಿನಿಸ್ಟರ್ ಹತ್ರ ಮಾತಾಡಿ ಹೇಳ್ತೀನಿ. ಇವತ್ತು ತುರುವೇಕೆರೆ ತಾಲೂಕಲ್ಲಿ ಗದ್ದೆಘಟ್ಟ ಹೋಬಳಿಯಲ್ಲಿ ಅರೆಮಲ್ಲೇನಹಳ್ಳಿಯಲ್ಲಿ ನಿನ್ನೆ ಒಂದು ಘಟನೆ ಆಯಿತು. ಚಿರತೆ ದಾಳಿಯಿಂದ ಒಬ್ಬರು ಸುಜಾತ ಅಂತ ಮೃತಪಟ್ಟಿದ್ದಾರೆ, 35 ವರ್ಷ. ಅವರು ಕುರಿಯನ್ನು ಇಟ್ಕೊಂಡು ಬರಕ್ಕೆ ಹೋದಾಗ ಈ ಒಂದು ಘಟನೆ ಆಗಿದೆ. ನಿನ್ನೆ ತಕ್ಷಣ ನಮ್ಮ DFOಗೆ ಮಾತಾಡಿ ಏನು ಮಾಡಬೇಕು ಅದೆಲ್ಲ ನಾವು ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದೀವಿ. ಇನ್ನು ಮುಂದೆ ಈ ಥರ ಘಟನೆಗಳು ಆಗದಂತೆ ನಾವು ನೋಡ್ಕೊಳ್ಳೋಕ್ಕೆ ಇವತ್ತು ಒಂದು ಸಭೆ ತುರ್ತಾಗಿ ಕರೆದಿದ್ದೀವಿ. ಕಂದಾಯ ಇಲಾಖೆ, ಗ್ರಾಮ ಪಂಚಾಯಿತು ಮತ್ತು ಅರಣ್ಯ ಇಲಾಖೆ ಮುಖ್ಯವಾಗಿ ಎಲ್ಲರಿಗೂ ಏನೇನು ನಾವು ಡೈರೆಕ್ಷನ್ಸ್ ಕೊಡಬೇಕೋ ನಾವು ಕೊಡ್ತೀವಿ. ಈಗಾಗಲೇ ನಮ್ಮ ಸನ್ಮಾನ್ಯ ಶಾಸಕರು ಅವರು ಹೇಳಿದ್ದಾರೆ, ಸುಮಾರು 30 ಚಿರತೆಗಳು ಈ ಒಂದು ಸ್ಥಳದಲ್ಲಿ ಇದೆ ಅಂತ. ಅದನ್ನು ಹಿಡಿದು ಅದರಲ್ಲಿ ಏನಾದರೂ ಚಿಪ್ ಹಾಕಿ ಮಾನಿಟರ್ ಮಾಡಲಿಕ್ಕೆ ಮತ್ತು ಡ್ರೋನ್ ಮುಖಾಂತರ ಎಲ್ಲಿ ಇದೆ ಅಂತ ನಾವು ನೋಡ್ತೀವಿ. ಮತ್ತು ಸಾರ್ವಜನಿಕರಿಂದ ಕೂಡ ಮನವಿ ಬಂದಿದೆ, ನಮಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಬೋನನ್ನು ಇಡಬೇಕು ಅಂತ. ಅದು ಕೂಡ ನಾವು ಮುಂದಿನ ದಿನಗಳಲ್ಲಿ ಮಾಡ್ತೀವಿ. ಒಟ್ಟಾರೆಯಾಗಿ ಒಂದು ಸ್ಪೆಷಲ್ ಟಾಸ್ಕ್ ಫೋರ್ಸನ್ನು ನಾವು ರಚನೆ ಮಾಡ್ತೀವಿ. ಅದರಲ್ಲಿ ಅರಣ್ಯ ಇಲಾಖೆ, ಕಂದಾಯ ಇಲಾಖೆ ಮತ್ತು ಗ್ರಾಮ ಪಂಚಾಯಿತಿ, ಸಾರ್ವಜನಿಕರು ಕೂಡ ಇದರಲ್ಲಿ ಭಾಗಿಯಾಗಬೇಕು ಮತ್ತು ಎಲ್ಲರಿಗೂ ಏನೇನು ತಿಳುವಳಿಕೆ ಕೊಡಬೇಕು ಅದನ್ನು ಕೂಡ ನಾವು ಮಾಡೋಕ್ಕೆ ಎಲ್ಲ ಪ್ರಯತ್ನ ನಾವು ಮಾಡ್ತೀವಿ. ಈಗಾಗಲೇ ಶಾಸಕರು ಅವರು ಹೇಳಿದ ಹಾಗೆ ಭದ್ರಾ ಟೈಗರ್ ರಿಸರ್ವ್ ಗೌರ್ಮೆಂಟಿಂದ 20 ಲಕ್ಷ ಈಗ ಜೀವ ಮತ್ತು ಬರೋದು ಇಲ್ಲ, ಬಟ್ ಇದ್ರೂ ಅವರು ಫ್ಯಾಮಿಲಿಗೋಸ್ಕರ, ಡಿಸೀಸ್ ಫ್ಯಾಮಿಲಿಗೋಸ್ಕರ 20 ಲಕ್ಷ ಈಗ ಗೌರ್ಮೆಂಟಿಂದ ಇವತ್ತು ನಾವು 5 ಲಕ್ಷ ಕೊಟ್ಟಿದ್ದೀವಿ ಮತ್ತು 15 ಲಕ್ಷ ಕೂಡ ಅವ್ರ ಖಾತೆಗೆ ನಾವು ಇನ್ನೂ 1 ವಾರದಲ್ಲಿ ನಾವು ಮಾಡ್ತೀವಿ. ಅದಿಲ್ಲದೆ ಅವ್ರ ಮಕ್ಕಳು ಓದಲಿಕ್ಕೆ ಪ್ರತಿ ತಿಂಗಳಿಗೆ 4,000 ರೂಪಾಯಿ ಕೂಡ ಭದ್ರಾ ಟೈಗರ್ ಫೌಂಡೇಶನ್ ಗೌರ್ಮೆಂಟಿಂದ ಅವ್ರಿಗೆ ಕೊಡ್ತೀವಿ ಅನ್ನೋ ಒಂದು ಮಾತನ್ನು ನಾನು ಹೇಳ್ತೀನಿ. ಮತ್ತು ತುಂಬ ಸೀರಿಯಸ್ ಆಗಿ ನಾವು ತಾಲೂಕಾಡಳಿತ ಮತ್ತು ಜಿಲ್ಲಾಡಳಿತ ಇದನ್ನು ತಗೊಂಡು ಮುಂದೆ ಈ ಥರ ಘಟನೆಗಳು ಆಗದಂಗೆ ನಾವು ನೋಡ್ಕೊಳ್ತೀವಿ ಅನ್ನೋ ಮಾತನ್ನು ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಹುಬ್ಳಿಯಲ್ಲಿ ನೆನೆ ಆಗಿರುವ ಘಟನೆ, ಅದಕ್ಕೆ ಈಗ ಒಂದು ಸ್ಪೆಷಲ್ ಟಾಸ್ಕ್ ಫೋರ್ಸನ್ನು ನಾವು ರಚನೆ ಮಾಡ್ತಾ ಇದ್ವಿ. ಇವತ್ತು ತುರುವೇಕೆರೆ ತಾಲೂಕಲ್ಲಿ ನಮ್ಮ ಸನ್ಮಾನ್ಯ ಶಾಸಕರು ಅವರು ಅಧ್ಯಕ್ಷತೆಯಲ್ಲಿ ಮತ್ತು ನಮ್ಮ DFO ಕೂಡ ಇಲ್ಲಿ ಇದ್ದಾರೆ. DFO, ACF ಮತ್ತು ನಮ್ಮ AC ತಿಪ್ಟೂರು ಅವರು ಕೂಡ ಇದ್ದಾರೆ. ಈಗ ಏನು ಪ್ಲ್ಯಾನ್ ಮಾಡಿದ್ದೀವಿ ಅಂದರೆ ಒಂದು ಟಾಸ್ಕ್ ಫೋರ್ಸ್ ರಚನೆ ಮಾಡಿ ಅದರಲ್ಲಿ ಅರಣ್ಯ ಇಲಾಖೆ, ಪೊಲೀಸ್ ಇಲಾಖೆ ಮತ್ತು ತಾಲೂಕ್ ಪಂಚಾಯತ್ ಸಂಬಂಧಪಟ್ಟ ಗ್ರಾಮ ಪಂಚಾಯತ್ PDOಗಳು ಅವ್ರ ಮುಖಾಂತರ ಎಲ್ಲರಿಗೂ ಸ್ವಲ್ಪ IC ಆ್ಯಕ್ಟಿವಿಟೀಸು, ಜನರು ಒಬ್ಬರೇ ಒಂದು ಕಡೆ 4 ಗಂಟೆ ಮೇಲೆ ಹೋಗಬಾರ್ದು ಅಂತ ಒಂದು ತಿಳುವಳಿಕೆ ಆಗಬೇಕು ಅಂತ ನಾವು ಒಂದು ಯೋಚನೆ ಮಾಡ್ತಾ ಇದ್ವಿ. ಸೊ ಈಗ ಈಗೋ ತಾಲೂಕ್ ಪಂಚಾಯತ್ ಅವರು ಕೂಡ ಇದ್ದಾರೆ, ಅವರಿಗೆ ನಾವು ಸೂಚನೆ ಕೊಟ್ಟಿದ್ದೀವಿ. PDOs ಮುಖಾಂತರ ಮತ್ತು ಈ ಸ್ವಚ್ಛ ವಾಹನಗಳ ಮುಖಾಂತರ IC ಆ್ಯಕ್ಟಿವಿಟೀಸಲ್ಲಿ ಪ್ರಚಾರ ಮಾಡಬೇಕು ಅಂತ ಹೇಳಿದ್ವಿ. ಒಂದು ಎರಡನೇದು ಟಾಸ್ಕ್ ಫೋರ್ಸಲ್ಲಿ ನಮ್ಮ BEO ಬ್ಲಾಕ್ ಎಜುಕೇಷನ್ ಆಫೀಸರು ಇದ್ದಾರೆ ಮತ್ತು CDPO ಇದ್ದಾರೆ. ಸೊ ಮಕ್ಕಳ ಮುಖಾಂತರ, ಟೀಚರ್ಸ್ ಮುಖಾಂತರ ಕೂಡ ನಾವು ಹೇಳ್ತೀವಿ ಈ ಒಂದು ವಿಚಾರವನ್ನು. ಬಿಕಾಸ್ ಈಗ ನಾವು ಏನು ತೀರ್ಮಾನ ಮಾಡಿದ್ದೀವಿ ಅಂದರೆ ಈಗ PCCF ಮುಖಾಂತರ ನಮ್ಮ ಅನಿಮಲನ್ನು ಡಾಟ್ ಮಾಡಿ ಹಿಡೀಲಿಕ್ಕೆ ಪರ್ಮಿಷನ್ ಈಗ ಕೊಟ್ಟಿದ್ದಾರೆ PCCF ಅವರು.
ಸೊ ಹಾಗಾಗಿ ವೆಟ್ನರಿ ಡಾಕ್ಟರ್ಸ್ ಕೂಡ ಈಗ ಬೇರೆ ಜಿಲ್ಲೆಯಿಂದ ನಮ್ಮ ಜಿಲ್ಲೆಗೆ ಈಗ ಬರ್ತಿದ್ದಾರೆ. ತುರುವೇಕೆರೆಯಲ್ಲಿ ಅವರು ಸ್ಟೇಷನ್ ಆಗ್ತಾರೆ ಮತ್ತು ಅದು ಡಾಟ್ ಮಾಡಿ ಹಿಡಿಲಿಕ್ಕೆ ಎಲ್ಲ ವ್ಯವಸ್ಥೆಯನ್ನು ನಾವು ಮಾಡ್ತಾ ಇದ್ದೀವಿ. ಇನ್ನೂ ಒಂದು 2-3 ಡೇಸಲ್ಲಿ ನಾವು ಖಂಡಿತ ಅದನ್ನು ಹಿಡಿತೀವಿ ಅಂತ DF ಅವರು ಭರವಸೆ ಕೊಟ್ಟಿದ್ದಾರೆ. ಸೊ ಅದು ಪ್ರಯತ್ನ ನಾವೆಲ್ಲ ಮಾಡ್ತೀವಿ ಅನ್ನೋ ಮಾತನ್ನು ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಸಾರ್ವಜನಿಕರು ಈಗ ಒಂದು ಕಂಟ್ರೋಲ್ ರೂಮ್ ನಂಬರ್ ಕೂಡ ನಾವು ಕೊಟ್ಟಿದ್ದೀವಿ. 24/7 ನಮ್ಮ ಸ್ಮಾರ್ಟ್ ಸಿಟಿದು ಒಂದು ಕಂಟ್ರೋಲ್ ರೂಮ್ ನಂಬರ್ ಇದೆ. ಸೊ ಅದಕ್ಕೆ ಸಾರ್ವಜನಿಕರು ಅವರು ಏನಾದರೂ ಸಪೋಸ್ ಅವರಿಗೆ ಸ್ಪಾಟಿಂಗ್ ಆದರೆ ಚಿರತೆದು ಇಮಿಡಿಯೇಟ್ ಆಗಿ ಆ ಕಂಟ್ರೋಲ್ ರೂಮ್ಗೆ ಅವರು ಕಾಲ್ ಮಾಡಬಹುದು. ಎಲ್ಲಿ ಅದು ಸ್ಪಾಟ್ ಮಾಡಿದ್ದಾರೆ ಅಂತ ಅವರು ಹೇಳಿದರೆ ನಾವು ಈಗ ಟಾಸ್ಕ್ ಫೋರ್ಸ್ಗೆ ನಾವು ಆ ಮಾಹಿತಿಯನ್ನು ಕೊಡ್ತೀವಿ. ಒಂದ್ಸರಿ ಆ ನಂಬರ್ ಹೇಳ್ತೀನಿ, 7334947551 7304975519. ಇದು 24/7 ಇರೋದು. ಇದರಲ್ಲಿ ತಾವು ವಾಟ್ಸಪ್ಪು ಮಾಡ್ಬೋದು, ಕಾಲು ಮಾಡ್ಬೋದು. ಸೊ ದಯವಿಟ್ಟು ಸಾರ್ವಜನಿಕರು ನಾವು ಜಿಲ್ಲಾಡಳಿತದಿಂದ ಎಲ್ಲ ಏನೇನು ಕ್ರಮ ತಗೋಬೇಕು ನಾವು ತಗೊಳ್ತಾ ಇದ್ವಿ. ವೆಟ್ನರಿ ಡಾಕ್ಟರ್ ಅವರು ಬರ್ತಿದ್ದಾರೆ, ಡಾಟ್ ಮಾಡಲಿಕ್ಕೆ ಸ್ಪೆಷಲಿಸ್ಟ್ ಬರ್ತಿದ್ದಾರೆ ಮತ್ತು ಇಲ್ಲಿ ವಿಶೇಷವಾಗಿ 30 ಅರಣ್ಯ ಇಲಾಖೆ ಸಿಬ್ಬಂದಿಗಳು ಕೂಡ ಅಲ್ಲಿ ಇದ್ದಾರೆ, ಸ್ಪಾಟಲ್ಲಿ ಇದ್ದಾರೆ ಮತ್ತು ಹೆಚ್ಚಿನ ಸಂಖ್ಯೆಯಲ್ಲಿ ಕೇಜಸ್ ತಂದು ಇಡ್ಲಿಕ್ಕೂ ಕೂಡ ನಾವು ವ್ಯವಸ್ಥೆ ಮಾಡಿದ್ದೀವಿ. ಇವತ್ತು ನಿನ್ನೆ ಘಟನೆಯಿಂದ ಏನು ಸುಜಾತ ಅವರು ಮೃತಪಟ್ಟಿದ್ದಾರೆ, ಅವರು ಫ್ಯಾಮಿಲಿಗೆ ಭದ್ರಾ ಟೈಗರ್ ರಿಸರ್ವ್ ಇಂದ 20 ಲಕ್ಷಗಳು ಒಂದು ಕಾಂಪನ್ಸೇಷನ್ ತರ ನಾವು ಪರಿಹಾರ 20 ಲಕ್ಷ. ಅದರಲ್ಲಿ 5 ಲಕ್ಷ ಇವತ್ತು ನಮ್ಮ ಸನ್ಮಾನ್ಯ ಶಾಸಕರು ಅವರು ನೀಡಿದ್ದಾರೆ ಅವ್ರ ಫ್ಯಾಮಿಲಿಗೆ. ಆಮೇಲೆ ಅವರು ಸ್ಟಡೀಸ್ಗೋಸ್ಕರ ಒಂದು 4,000 5 ವರ್ಷಕ್ಕೆ ಒಂದು ಮಗುಗೆ ಅವರು ಕೂಡ ಕೊಡ್ತಾರೆ. ಇದೆಲ್ಲ ಕೂಡ ಭದ್ರಾ ಫೌಂಡೇಶನ್ ಇಂದ ಸರ್ಕಾರ ಕೊಡ್ತಾರೆ. 20 ಲಕ್ಷ ಕಾಂಪನ್ಸೇಷನ್ ಮತ್ತು 4,000 ಅವರಿಗೆ ಪೆನ್ಷನ್ ತರ. ಸೊ ಇಷ್ಟು ನಾವು ಮಾಡಿದ್ದೀವಿ. ನಾವು ಇನ್ನು ಮುಂದೆ ಕೂಡ ಇನ್ನೂ ಸ್ವಲ್ಪ ಸಕ್ರಿಯವಾಗಿ ಕೆಲಸ ಮಾಡಿ ಅದು ಹಿಡೀಲಿಕ್ಕೆ ಏನೇನು ಪ್ರಯತ್ನ ಮಾಡಬೇಕು ಪ್ರತಿಯೊಂದನ್ನು ನಾವು ಮಾಡ್ತೀವಿ. ಈಗ ಒಂದು ಡೆತ್ ಆದ್ರೆ ನೋಡಿ ನಿಮ್ಗಿದೆ ಎಲ್ಲ ಸರ್ಕಾರ ಇನ್ಮೇಲೆ ಟಾಯ್ಲೆಟ್ಗೆ ಹೋಗೋದು ಅದೆಲ್ಲ ಬೇಡ, ಟಾಯ್ಲೆಟ್ಸ್ ಎಲ್ಲ ಯೂಸ್ ಮಾಡೋಕ್ಕೆ PDOಸ್ಗೆ ಹೇಳಿ, ಎಲ್ಲ PDOs ಹೆಡ್ ಕ್ವಾರ್ಟರ್ಸ್ ಅಲ್ಲಿ ಅವರು ಗ್ರಾಮ ಪಂಚಾಯತ್ ಅಲ್ಲಿನೇ ಇರಬೇಕು. ನೋಡಿ ಮಾ, ಪ್ಲೀಸ್ ಪುಟ್ ಅನ್ ಆರ್ಡರ್ ಆಲ್ PDOs to be in their respective ಗ್ರಾಮ ಪಂಚಾಯತ್ for the next 1 month. ಯಾರೆಲ್ಲ ಬ್ಯಾಂಕ್ ನಾವು ಆರ್ಡರ್ ಮಾಡೋದು ಮಾಡ್ತೀವಿ ಸರ್. ಮೇಲ್ ಪರ್ಸನ್ ಆಗಲಿ ಹೆಣ್ಮಕ್ಳಿಗೆ ಕಷ್ಟ ಇತ್ತು. ಪೊಲೀಸ್ನವರು ಅಲ್ಲಿ ಬೀಟ್ ಪೊಲೀಸ್ ಇರ್ತಾರಲ್ಲ ಅವರಿಗೆ ಸಂಪೂರ್ಣ ಮಾಹಿತಿ ಇರುತ್ತದೆ. ಇದೆ ಮೇಡಮ್, ಮಾಹಿತಿ BC ಕಾವಲ್ ಬರ್ತಾರೆ ಮೇಡಮ್, ಅಲ್ಲಿ ತುಂಬಾ ಇದೆ ಮೇಡಮ್. ಇದು ಎಷ್ಟಿದಾವೆ ಮೇಡಮ್? ಒಂದ್ ಕಡೆ BC ಕಾವಲ್ ತುಂಬಾ ದೊಡ್ಡ ಫಾರೆಸ್ಟ್ ಇದೆ ಮೇಡಮ್, 600 ಏಕರ್ಸ್ ಇದೆ ಮೇಡಮ್. ಅಲ್ಲಿ ಬಂದವರೆಲ್ಲ ಹೇಳ್ತಾನೆ ಇದ್ದಾರೆ ಮೇಡಮ್, ಚಿರತೆಗಳು ಕಾಟ ಇದೆ. ಎಷ್ಟು ಬೋನ್ ಸಿಕ್ಕಿದ್ದಾರೆ ಗೊತ್ತಾ ನಿಮ್ಗೆ? ಅರಣ್ಯ ಇಲಾಖೆಯಿಂದ ಯಾಕೆ ಮಾಹಿತಿ ಇಲ್ಲ? ಕೋಆರ್ಡಿನೇಷನ್ ಇರ್ಬೇಕಲ್ಲ. ಎಷ್ಟು How many you kept in ತುರುವೇಕೆರೆ ಅಷ್ಟೇ ನನ್ನ ಪ್ರಶ್ನೆ. More is not enough. ಬೇರೆ ಕಡೆಯಿಂದ ತರಿಸ್ಕೊಳ್ಳಿ. ಮತ್ತೆ ಬೋನ್ ಹೊಡೆದು ಏನು ಹೊಡಿತೀರಾ? ನಾಯಿ ಈಗ ಅದು ರೈತರು ಕಂಪ್ಲೇಂಟ್ ಮಾಡ್ತಿದ್ದಾರೆ ಅವರೇ ಬಂದಿಡಬೇಕು ಅಂತ. ಇದು ಮಾಡಿ ನೀವು ಸ್ಟಾಫ್ ಕಳಿಸೋ ಕಳಿಸಿದ ಕೇಳ್ರಿ. ನಮಸ್ಕಾರ ಸರ್.